ಈ ಜೀವನ ಇದೆ, ಪಾತ್ರಗಳು ಇರ್ತಾವೆ. ಎಲ್ಲರೂ ಪರಿಪೂರ್ಣ ಇರ್ತಿದ್ದೇವು ನಾವೆಲ್ಲರೂ ಅಂದ್ರೆ ಎಲ್ಲರೂ ದೇವರಾಗ್ಬಿಡ್ತಿದ್ದೀವಿ. ಮನುಷ್ಯರೆಲ್ಲ ಇರ್ತಿದ್ದೇವೆ ಹೇಳ್ರಿ. ಹಾಗಾಗಿ ಕ್ಷಮಿಸ್ರಿ. ಯಾವುದೋ ಕಾಲಕ್ಕೆ ಒಂದು ಘಟನೆ ಆಗಿದೆ, ಏನೋ ಆಗಿದೆ, ಅದನ್ನು ನೀವು ಕ್ಷಮಿಸೋದ್ರಿಂದ ನಿಮ್ಮ ಒಳಗಿರುವ ಎನರ್ಜಿ ಇದೆ ನೋಡ್ರಿ, ಅದು ಅದ್ಭುತವಾಗಿ ಕಾರ್ಯ ಮಾಡೋದಕ್ಕೆ ಶುರು ಆಗುತ್ತೆ. ಅದಾದಮೇಲೆ ಇಂಪ್ರೂವ್ ಯುವರ್ ಹೆಲ್ತ್. ನಿಮಗೆ ಮೆಡಿಟೇಷನ್ ಮಾಸ್ಟ್ರಿಯಲ್ಲಿ 3 ಮಂತ್ಸ್ನಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಹೆಲ್ತ್ನ ಯಾವುದೇ ಸಮಸ್ಯೆ ಇರ್ಬೋದು A to Z. ನೋಡ್ರಿ, ನಿಮ್ಗೆ ಒಂದು ಮಾತು ಹೇಳ್ತೀನಿ. ಮೆಡಿಟೇಷನ್ಲಿಂದ 2 ಸಮಸ್ಯೆಗಳಿಗೆ ಪರಿಹಾರ ಇಲ್ಲ, 2 ಪ್ರಾಬ್ಲಮ್ಗಳಿಗೆ. ಒಂದು ಪ್ರಾಬ್ಲಮ್ ಏನಂದ್ರೆ ನಿಮ್ದು ವೈಟ್ ಹೇರ್ಸ್ ಆಗ್ಯಾವಂದ್ರೆ ಬ್ಲ್ಯಾಕ್ ಆಗಲ್ಲ. ತಿಳಿತಾ? ಇವು ಹೇರ್ಸು ವೈಟ್ ಆಗ್ಯಾವಂದ್ರೆ ಮೆಡಿಟೇಷನ್ ನೀವು A to ಮಾಡ್ರಿ, ಅವು ಬ್ಲ್ಯಾಕ್ ಆಗಲ್ಲ, ದೇವರಾಣೆ ಆಗೋದಿಲ್ಲ. ಇದು ಒಂದು ಮಾತ್ರ ರಿಸಲ್ಟ್ ಇಲ್ಲ. ಒಂದು. ಎರಡನೇದು, ನಿಮ್ಗೆ ಏನಾದರೂ ಹಲ್ಲು ನೋವಿದೆ, ಹಲ್ಲು, ಆ ನೋವಿಗೆ ಮೆಡಿಟೇಷನ್ನಲ್ಲಿ ಪರಿಹಾರ ಇಲ್ಲ ನೋಡ್ರಿ. ಅದು ತೆಗೆಸ್ಕೊಂಡೇ ಬರ್ಬೇಕು ನೀವು. ಡಾಕ್ಟರ್ ಏನೋ ಒಂದು ಹಲ್ಲಿದೆ, ಹಲ್ಲು ಕೀಳ್ಬೇಕಂತ ಹೇಳ್ಯಾರ, ಮೇಡಮ್ ಏನೋ 3 ತಿಂಗಳದಾಗ ಬ್ಯಾಡ ಹಲ್ಲು ತೆಕ್ಕೊಂಬದು ಬೇಡ, ನಾವು ಮೆಡಿಟೇಷನ್ ಆಗೋದಿಲ್ಲ ನೋಡ್ರಿ. ಇವೆರಡು ಮಾತ್ರ ಆಗೋದಿಲ್ಲ. ಒಂದು, ನಿಮಗೆ ಹಲ್ಲು ನೋವಿದ್ರೆ, ಪೇನ್ ಇದ್ರೆ ಅದು ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು. ವೈಟ್ ಹೇರ್ಸ್ ಆಗ್ಯಾವಂದ್ರೆ ಅದಕ್ಕೆ ಏನು ಮಾಡಲ್ಲ, ಡೈ ಹಚ್ಚಬೇಕು, ಇಲ್ಲ ಶಿವ ಅಂತ ಇರ್ಬೇಕಟ್ಟೆ. ಇವು 2 ಬಿಟ್ಟರೆ ಜಗತ್ತಿನ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಮತ್ತು ಈಗಲೇ ಹೇಳ್ತೀನಿ, ಮತ್ತು 3 ತಿಂಗಳು ನನ್ನ ಸಂಗಟ್ ಕುಂತು ನನಗೊಂದು 10,000 ತುಂಬ ಮೇಡಮ್, ಯಾಕೋ ನಮ್ದೆಲ್ಲ ಹೇರ್ಸ್ ಎಲ್ಲ ವೈಟ್ ಹಂಗೆ ಉಳ್ಕೊಂಡು ಬ್ಲ್ಯಾಕ್ ಆಗಿಲ್ಲ, ನಾನು ಆ ಉದ್ದೇಶ ಇಟ್ಕೊಂಡು ನಿಮಗೆ ಫೀಸ್ ಕಟ್ಟೀನಿ ಅಂದ್ರೆ ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಇವೆರಡು, ಹಲ್ಲು ನೋವಿಗೂ ಮತ್ತು ತಲೆ ಕೂದಲಿವೆ ನೋಡ್ರಿ, ಇವೆರಡಕ್ಕೆ ಮಾತ್ರ ಪರಿಹಾರ ಇಲ್ಲ. ಉಳಿದ್ರೆ ಎಲ್ಲದಕ್ಕೂ ಇದೆ. ನೀವು ಜಗತ್ತಿನ ಯಾವ ಸಮಸ್ಯೆನೂ ತಗೋರಿ, ಅದಕ್ಕಲ್ಲಿ ಪರಿಹಾರ ಇದೆ. ಮತ್ತು ಕೆಲವೊಂದು ಸಲ ನನಗೆ ಅನಿಸುತ್ತೆ, ನಾನು ಎಷ್ಟು ಹೇಳಿದ್ರು ಅದು ಲಿಮಿಟೆಡ್ ಹೇಳ್ತೀನಿ. ಅಲ್ಲಿ ನೀವು ಮೇನ್ ಕ್ಲಾಸಿಗೆ ಬರ್ತೀರಿ ನೋಡ್ರಿ, ಅಲ್ಲಿ ನಿಮಗೆ ಸಂಪೂರ್ಣ ಅದರ ಮಾಹಿತಿ ಸಿಗುತ್ತೆ. ಎಸ್, ಓಕೆನಾ? ಡನ್. ಸೊ ನೆಕ್ಸ್ಟ್ ಹಾಕೋರಿ.